ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 3 ಶ್ಲೋಕಗಳನ್ನು ತಿಳ್ಕೊಳ್ತಾ ಇದ್ವಿ, 42, 43 ಮತ್ತು 44. ಓದ ಭಾಗದಲ್ಲಿ ನಾವು ಅವಿಪಶ್ಚಿತ ಅನ್ನುವಂಥ ಶಬ್ದಕ್ಕೆ ನಾವು ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಅಂದ್ರೆ ಏನು, ವಿವೇಕಹೀನರು ಏನು ಮಾಡ್ತಾರೆ, ಯಾವುದು ಒಳ್ಳೆಯದು ಯಾವುದು ಸರಿಯಾದು ಇದೆಲ್ಲ ಯಾವುದು ತಿಳ್ಕೊಳ್ಳೋದಿಲ್ಲ. ಆದರೆ ತಿಳ್ಕೊಂಡಿದ್ದಿದ್ರೆ ಅವರು ಈ ರೀತಿ ಅವರು ಭೋಗಗಳಲ್ಲಿ ಸಿಕ್ಕಾಕೊಳ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ಮನುಷ್ಯರು ವಿವೇಕಪೂರ್ವಕವಾಗಿ ಅಂದರೆ ವಿವೇಕವನ್ನು ಇಟ್ಕೊಂಡು ನಮ್ಮ ಕರ್ತವ್ಯ ಏನು ಅಂತ ಸರಿಯಾಗಿ ತಿಳ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ವಾಚಂ ಶಬ್ದದ ಜೊತೆಗೆ ಇಮಾಂ, ಯಾಮ್ ಮತ್ತು ಪುಷ್ಪಿತಾಂ ಎನ್ನುವಂಥ ವಿಶೇಷಣಗಳನ್ನು ಕೊಟ್ಟು ಯಾವ ಭಾವನೆಯನ್ನು ಇಲ್ಲಿ ತೋರಿಸಿದಾನೆ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನಪ್ಪಾ ಅಂತಂದ್ರೆ, ಇಮಾಮ್ ಮತ್ತೆ ಯಾಮ್ ಅನ್ನುವಂಥ ವಿಶೇಷಣಗಳಿಂದ ತಮ್ಮನ್ನ ತಾವು ಪಂಡಿತರು ಅಂತ ಹೇಳ್ಕೊಳ್ತಾರಲ್ಲ ಅಂತ ಮನುಷ್ಯರು ಸ್ವರ್ಗ ಭೋಗಗಳಿಂತ ಹೆಚ್ಚಾಗಿ ಬೇರೆ ಯಾವುದು ಇಲ್ಲವೇ ಇಲ್ಲ ಅಂತನ್ಬಿಟ್ಟು ಬೇರೆಯವ್ರಿಗೂ ಕೂಡ ಹೇಳ್ತಾ ಇರ್ತಾರೆ. ಅಂದ್ರೆ ಏನು, ಆ ಸ್ವರ್ಗಲೋಕಗಳೇ ಉನ್ನತ ಲೋಕ, ಅದಕ್ಕಿಂತ ಬೇರೆ ಯಾವುದೂ ಇಲ್ಲ ಅಂತ ಅವರು ತಿಳ್ಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ಅವರು ಬೇರೆಯವ್ರಿಗೂ ಹೇಳ್ತಾ ಇರ್ತಾರೆ. ಮತ್ತೆ ಜನ್ಮರೂಪಿ ಕರ್ಮ ಫಲ ಕೊಡುವಂತಹ, ಅಂದ್ರೆ ನಾವು ಏನೋ ಒಂದು ಕೆಲಸ ಮಾಡಿರ್ತೀವಿ, ಅದಕ್ಕೊಂದು ಪ್ರತಿಫಲ ಸಿಗುತ್ತೆ, ಅದಕ್ಕೆ ಅಂತ ಒಂದು ಜನ್ಮ ಸಿಗುತ್ತೆ ನಮಗೆ ಅಲ್ವಾ. ಅದನ್ನು ಕೂಡ ವೇದಗಳಲ್ಲಿ ಹೇಳಿದ್ದಾರೆ. ಆ ವೇದವಾಣಿಯ ವರ್ಣನೆಯನ್ನು ಅವರು ಮಾಡ್ತಾರೋ ಆ ವಾಣಿಯೇ ಅವರ ಮತ್ತೆ ಅವರ ಉಪದೇಶವನ್ನು ಕೇಳುವವರ ಚಿತ್ತವನ್ನ ಅದು ಅಪಹರಿಸುತ್ತೆ. ಅಂದ್ರೆ ಏನು, ವೇದಗಳಲ್ಲಿ ಬೇಕಾದಷ್ಟು ವಿಷಯಗಳಿದೆ. ಅದರಲ್ಲಿ ಮುಕ್ತಿ ಬಗ್ಗೆನೂ ಇದೆ, ಪರಮಾತ್ಮನ ಬಗ್ಗೆನೂ ಇದೆ, ಆತ್ಮದ ಬಗ್ಗೆನೂ ಇದೆ. ಇದ್ರ ಕಡೆ ಅವರೆಲ್ಲ ಹೋಗೋದೇ ಇಲ್ಲ, ಅಲ್ಲೇ ಸ್ಟ್ರಕ್ ಆಗಿಬಿಡ್ತಾರೆ. ಎಲ್ಲಿ, ತಮ್ಮ ಭೋಗಗಳನ್ನು ಭೋಗಿಸೋದ್ರಲ್ಲಿ. ನಮಗೆ ಆ ಕಾಮಾಸಕ್ತಿಗಳಿರುತ್ತಲ್ಲ ಅದನ್ನೆಲ್ಲ ಭೋಗಿಸ್ಬೇಕು ನಾವು, ಅದರ ಒಂದು ಆಸಕ್ತಿಯಲ್ಲಿ ಅವರು ಇರ್ತಾರೆ ಹೊರತು ಅವರಿಗೆ ಭಗವಂತನ ಸೇವೆ ಮಾಡಬೇಕು, ನಾವು ಭಗವಂತನ ಭಕ್ತರಾಗಬೇಕು, ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಕಾಳಜಿ ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಅಂಥ ವೇದದ ವಾಣಿಯ ವರ್ಣನೆಯನ್ನು ಅವರು ಮಾಡ್ತಾರೋ ಆ ವಾಣಿ ಏನು ಮಾಡುತ್ತೆ, ಅವರನ್ನು ಮತ್ತೆ ಅದನ್ನೆಲ್ಲ ಕೇಳ್ತಾರಲ್ಲ ಅವರನ್ನು ಆಕರ್ಷಣೆಗೆ ಒಳಗಾಗ್ಸುತ್ತೆ. ಈಗ ವೇದಗಳಲ್ಲಿ ಎಲ್ಲರನ್ನೂ ಆಕರ್ಷಣೆ ಮಾಡುವಂಥ ಎಲ್ಲ ವಿಷಯಗಳು ಅದರಲ್ಲಿದೆ. ಕೆಲವರು ಜ್ಯೋತಿಷ್ಯವನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಟ್ಟು ವೇದಗಳಲ್ಲಿರುವಂಥ ಜ್ಯೋತಿಷ್ಯಕ್ಕೆ ಆಕರ್ಷಣೆಗೊಳಗಾದರೆ, ಇನ್ನೂ ಕೆಲವರು ಫಲಸ್ವರೂಪಿಯಾದ ಯಜ್ಞ ಯಾಗಾದಿಗಳನ್ನು ಹೇಳಿರ್ತಾರಲ್ಲ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ. ಕೆಲವರು ವಿಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ. ಹೀಗೆ ಬೇರೆ ಬೇರೆ ಎಲ್ಲ ವಿಷಯಗಳು ಕೂಡ ವೇದಗಳಲ್ಲಿದೆ. ಅದರಲ್ಲಿ ಅವರು ಒಂದೊಂದಾಗಿ ತಮಗೆ ಯಾವುದು ಇಷ್ಟನೋ ಆ ವಿಷಯಾಸಕ್ತಿಗಳಿಗೆ ಅವರು ಆಸಕ್ತರಾಗ್ತಾರೆ. ಅದೇ ಭಗವಂತನ ವಿಷಯವನ್ನು ತಿಳ್ಕೋಬೇಕು ಅಂತ ಇಷ್ಟಪಡೋರಿಗೆ ಭಗವಂತನ ವಿಷಯ ಇದೆ, ಮುಕ್ತಿ ಹೇಗೆ ನಮಗೆ ಸಿಗುತ್ತೆ, ನಾವು ಮುಕ್ತಿ ಪಡೆದ ಮೇಲೆ ಯಾವ ಲೋಕಕ್ಕೆ ಹೋಗಿರಬೇಕು, ಅಲ್ಲಿ ಭಗವಂತನ ಲೋಕದಲ್ಲಿ ಭಗವಂತನ ಜೊತೆ ನಾವು ಇರಬೇಕು ಅನ್ನೋ ವಿಷಯ ಕೂಡ ಅದರಲ್ಲಿದೆ. ಆದರೆ ಅದನ್ನು ತಿಳ್ಕೋಬೇಕು ಅಂತಂದರೆ ನಮ್ಗೆ ಆ ಯೋಗ್ಯತೆ ಬರಬೇಕಲ್ವ. ಆ ಯೋಗ್ಯತೆಯನ್ನು ಗಳಿಸಿದಾಗ ಮಾತ್ರ ನಾವು ಆ ಲೆವೆಲ್ಗೆ ಹೋಗೋದಕ್ಕೆ ಸಾಧ್ಯ ಆಗೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ಆ ವೇದಗಳಲ್ಲಿ ಅಂಥ ಒಂದು ಕರ್ಮಫಲ ಕೊಡುವಂತಹ ವರ್ಣನೆಯನ್ನು ಮಾಡಿದಾರೋ ಅದನ್ನು ವರ್ಣನೆ ಮಾಡೋರು, ಅದನ್ನು ಕೇಳಿಸ್ಕೊಳ್ಳೋರು ಅಂದರೆ ಉಪದೇಶವನ್ನು ಕೇಳಿಸ್ಕೊಳ್ತಾರಲ್ಲ ಅವರ ಚಿತ್ತವನ್ನು ಅದು ಅಪಹರಣ ಮಾಡುತ್ತೆ ಅನ್ನುವಂಥ ಭಾವನೆಯನ್ನು ತೋರಿಸಿದ್ದಾರೆ. ಮತ್ತೆ ಪುಷ್ಪಿತಾಮ್ ಅನ್ನುವಂಥ ವಿಶೇಷಣದಿಂದ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆ ವಾಣಿಯಲ್ಲಿ ವಾಸ್ತವವಾಗಿ ವಿಶೇಷ ಮಹತ್ವ ಏನೂ ಇರೋದಿಲ್ಲ. ಅದು ನಾಶವಾಗುವಂತಹ ಭೋಗಗಳನ್ನ, ಹೆಸರಿಗೆ ಮಾತ್ರ ಇರುವಂಥ ಕ್ಷಣಿಕ ಸುಖವನ್ನ ವರ್ಣನೆ ಮಾಡುತ್ತೆ. ಇಂಥದ್ದು ಎಷ್ಟು ದಿವಸ ಇದು ಬಿಡುತ್ತೆ, ಅದರಲ್ಲಿ ಹೇಳ್ತಾರಲ್ವ, ಇಂಥದ್ದನ್ನ ನೀವು ಮಾಡಿದಾಗ ನಿಮಗೆ ಇಂಥ ಒಂದು ಫಲ ಸಿಗುತ್ತೆ ಅಂತ. ಅದು ಕ್ಷಣಿಕ ಮಾತ್ರ, ಅದು ಶಾಶ್ವತವಾಗಿರುವಂಥದ್ದಲ್ಲ. ಆದರೂ ಕೂಡ ಮುತ್ತುಗದ ಹೂವಿನಂತೆ ಮೇಲ್ನೋಟಕ್ಕೆ ತುಂಬ ರಮಣೀಯವಾಗಿರುತ್ತೆ ಮತ್ತು ಸುಂದರವಾಗಿರುತ್ತೆ. ಈ ಕಾರಣದಿಂದ ಏನಾಗುತ್ತೆ, ಸಾಂಸಾರಿಕ ಮನುಷ್ಯರು ಅದರ ಪ್ರಲೋಭನೆಗೆ ಒಳಗಾಗ್ತಾರೆ ಅನ್ನುವಂಥ ಭಾವನೆಯನ್ನು ಇಲ್ಲಿ ತೋರಿಸಿದ್ದಾರೆ. ಈಗ ಪುಷ್ಪಿತಾಮ್ ಅಂತಂದರೆ ಹೇಗೆ ಮುತ್ತುಗದ ಹೂವು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಮೇಲುಗಡೆಯಿಂದ, ಆ ರೀತಿ ಆ ಕರ್ಮವನ್ನು ಮಾಡಿದಾಗ ಫಲಗಳು ಬರುತ್ತಲ್ಲ ಅದರ ವರ್ಣನೆಯನ್ನು ಮಾಡಿದಾರಲ್ಲ ಅದು ನಮಗೆ ಹಂಗೆ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಆದರೆ ನಿಜವಾಗ್ಲೂ ಕೂಡ ಅದು ನಮಗೆ ಶಾಶ್ವತವಾಗಿ ಇರುವಂಥದ್ದಲ್ಲ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ವ್ಯವಸಾಯಾತ್ಮಿಕ ಅನ್ನುವಂಥ ವಿಶೇಷಣದ ಜೊತೆಗೆ ಬುದ್ಧಿ ಅನ್ನುವಂತಹ ಪದ ಯಾವುದರ ವಾಚಕವಾಗಿದೆ
ಇಲ್ಲಿ ವ್ಯವಸಾಯಾತ್ಮಿಕ ಅಂತ ಹೇಳಿದಾರಲ್ಲ, ಅದರ ಜೊತೆ ಬುದ್ಧಿ ಅಂತ ಹೇಳಿದಾರಲ್ಲ, ಅದು ಯಾಕೆ ಹೇಳಿದ್ದಾರೆ, ಮತ್ತೆ ಸಮಾಧಿಯ ಅರ್ಥವನ್ನ ಪರಮಾತ್ಮ ಅಂತ ಹೇಗೆ ಹೇಳಿದ್ದಾರೆ ಇಲ್ಲಿ, ಮತ್ತೆ ಯಾರ ಚಿತ್ತ ಮೇಲೆ ಹೇಳಿದ ಪುಷ್ಪಿತವಾಣಿಯ ಮೂಲಕ ಅಪಹರಿಸಲ್ಪಟ್ಟಿದೆಯೋ, ಮತ್ತೆ ಭೋಗ ಮತ್ತೆ ಐಶ್ವರ್ಯಗಳಲ್ಲಿ ಅತಿ ಆಸಕ್ತರಾಗಿರುವಂತಹ ಆ ಪುರುಷರಿಗೆ ಪರಮಾತ್ಮನಲ್ಲಿ ನಿಶ್ಚಯಾತ್ಮಿಕ ಬುದ್ಧಿ ಇರುವುದಿಲ್ಲ. ಈ ಮಾತುಗಳ ಭಾವ ಏನು ಅಂದ್ರೆ, ಈಗ ಪುಷ್ಪಿತವಾಣಿ ಅಂತಿದೆಯಲ್ಲ, ಅದರ ಮೂಲಕ ಯಾರ ಚಿತ್ತ ಅಪಹರಿಸಲ್ಪಟ್ಟಿರುತ್ತೋ, ಯಾರು ಭೋಗದಲ್ಲಿ ಐಶ್ವರ್ಯಗಳಲ್ಲಿ ಆಸಕ್ತರಾಗಿರ್ತಾರೋ ಅಂಥ ಪುರುಷರಿಗೆ ಪರಮಾತ್ಮನಲ್ಲಿ ನಿಶ್ಚಯಾತ್ಮಿಕ ಬುದ್ಧಿ ಇರೋದಿಲ್ಲ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಈಗ ಉತ್ತರ ಏನು ಅಂತಂದ್ರೆ, 41ನೇ ಶ್ಲೋಕದಲ್ಲಿ ಯಾವುದರ ಲಕ್ಷಣಗಳನ್ನ ಹೇಳಿದಾರೋ ಅದೇ ನಿಶ್ಚಯಾತ್ಮಿಕ ಬುದ್ಧಿಯ ವಾಚಕವಾಗಿ ಇಲ್ಲಿ ವ್ಯವಸಾಯಾತ್ಮಿಕ ಅನ್ನುವಂಥ ವಿಶೇಷಣದ ಜೊತೆ ಬುದ್ಧಿ ಅನ್ನುವಂಥ ಪದ ಇದೆ. ಈಗ ನಾವು 41ನೇ ಶ್ಲೋಕದಲ್ಲಿ ತಿಳ್ಕೊಂಡಿದ್ವಿ, ಏನ್ ಹೇಳ್ತಾನಲ್ಲಿ ಭಗವಂತ, ಕರ್ಮಯೋಗದಲ್ಲಿ ನಿಶ್ಚಯಾತ್ಮಕವಾದ ಬುದ್ಧಿ ಒಂದೇ ಇರುತ್ತೆ, ಅಸ್ಥಿರವಾದಂಥ ವಿಚಾರ ಇರುವಂಥ ವಿವೇಕಹೀನರಾಗಿರುವಂಥವ್ರು ಮತ್ತೆ ಸಕಾಮ ಬುದ್ಧಿ ಇರುತ್ತಲ್ಲ ಅಂಥವರು, ಅವರಿಗೆ ಬಹುಭೇದವುಳ್ಳದ್ದಾಗಿ ಅದು ಅನಂತವಾಗಿರುತ್ತೆ ಅಂತ ಹೇಳಿದ್ರಲ್ವಾ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಲಕ್ಷಣಗಳೆಲ್ಲ ಯಾರಿಗಿದೆಯೋ ಅದು ನಿಶ್ಚಯಾತ್ಮಿಕ ಬುದ್ಧಿ. ಅದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ವ್ಯವಸಾಯಾತ್ಮಿಕ ಅನ್ನುವಂಥ ವಿಶೇಷಣದ ಜೊತೆ ಬುದ್ಧಿ ಅನ್ನುವಂಥ ಪದವನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಸಮಾಧಿಯತೆ ಅಸ್ಮಿನ್ ಬುದ್ಧಿ ಇತಿ ಸಮಾಧಿಹಿ, ಈ ವ್ಯುತ್ಪತ್ತಿಗೆ ಅನುಸಾರವಾಗಿ ಇಲ್ಲಿ ಸಮಾಧಿಯ ಅರ್ಥವನ್ನ ಪರಮಾತ್ಮ ಅಂತ ಹೇಳಿದ್ದಾರೆ. ಮತ್ತೆ ಮೇಲೆ ಹೇಳಿರುವ ವಾಕ್ಯದಿಂದ ಇಲ್ಲಿ ಆ ಮನುಷ್ಯರ ಮನಸ್ಸು ಭೋಗ ಮತ್ತೆ ಐಶ್ವರ್ಯಗಳಲ್ಲಿ ಆಸಕ್ತವಾಗಿರುವಂಥ ಕಾರಣದಿಂದ ಯಾವಾಗಲೂ ಅದು ಬಹಳ ಚಂಚಲವಾಗಿರುತ್ತೆ, ಮತ್ತು ಅವರು ಅತ್ಯಂತ ಸ್ವಾರ್ಥಪರಾಯಣರಾಗಿರ್ತಾರೆ. ಅದಕ್ಕೋಸ್ಕರನೇ ಅವರಲ್ಲಿ ಪರಮಾತ್ಮನಲ್ಲಿ ಅಚಲವಾದಂತಹ ಸ್ಥಿರ ನಿಶ್ಚಯವುಳ್ಳ ಬುದ್ಧಿ ಇರೋದಿಲ್ಲ ಅನ್ನುವಂಥ ಭಾವನೆಯನ್ನ ಇಲ್ಲಿ ತೋರಿಸಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸಮಾಧಿ ಅನ್ನುವಂಥ ಅರ್ಥವನ್ನ ಪರಮಾತ್ಮನಿಗೋಸ್ಕರ ಹೇಳಿದ್ದಾರೆ. ಸಮಾಧಿ ಅಂತಂದ್ರೆ ಪರಮಾತ್ಮ ಅಂತ ಅರ್ಥ ಇಲ್ಲಿ. ಆದರೆ ಯಾರಿಗೆ ಜಾಸ್ತಿ ಭೋಗಿಸ್ಬೇಕು, ಭೋಗಗಳಲ್ಲಿ ಮತ್ತು ಐಶ್ವರ್ಯಗಳಲ್ಲೇ ಆಸಕ್ತರಾಗಿರ್ತಾರೋ ಅಂಥವ್ರ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತೆ. ಬೇಕಾದರೆ ನೋಡಿ ನೀವು, ಯಾರು ಪರಮಾತ್ಮನಿಗೋಸ್ಕರ ಸಾಧನೆ ಮಾಡ್ತಾ ಇರ್ತಾರೋ ಅವರು ಮನಸ್ಸಾಗಿರ್ಬೋದು, ಚಿತ್ತವಾಗಿರ್ಬೋದು ಶಾಂತವಾಗಿರುತ್ತೆ ಮತ್ತು ಸ್ಥಿರವಾಗಿರುತ್ತೆ, ಅದು ಆ ಕಡೆ ಈ ಕಡೆ ಎಲ್ಲ ಹೋಗೋದಿಲ್ಲ. ಆದರೆ ಯಾರ ಮನಸ್ಸು ಭೋಗಾಸಕ್ತಿಯಲ್ಲಿ ಮತ್ತೆ ಫಲಾಪೇಕ್ಷಿತ ಫಲಗಳಲ್ಲಿ ಜಾಸ್ತಿ ಇರುತ್ತೋ ಅಂಥವರ ಮನಸ್ಸು ಚಂಚಲವಾಗಿರುತ್ತೆ. ಯಾವಾಗಲೂ ಆ ಕಡೆ ಈ ಕಡೆ ಯೋಚನೆ ಮಾಡ್ತಾ ಇರುತ್ತೆ, ಒಂದು ಕಡೆ ಮನಸ್ಸು ಸ್ಥಿರವಾಗಿ ಇರೋದಿಲ್ಲ. ಇದನ್ನ ನಾವು ಕೂಡ ಗಮನಿಸಿರೋದಷ್ಟೇ ಅಲ್ಲ, ಅನುಭವವನ್ನು ಕೂಡ ಪಟ್ಟಿರ್ತೀವಿ. ಅದನ್ನೆಲ್ಲ ಸ್ವಲ್ಪ ನಾವು ನೆನಪಿಸ್ಕೊಳ್ಬೇಕು. ನನ್ನ ಮನಸ್ಸು ಈ ರೀತಿ ಆಗುತ್ತಾ, ನನ್ನ ಮನಸ್ಸು ಸ್ಥಿರವಾಗಿದೆಯಾ, ಅಥವಾ ನಾನು ಓದೋಕೆ ಕೂತ್ಕೊಂಡಾಗ ನನ್ನ ಮನಸ್ಸು ಚಂಚಲವಾಗುತ್ತಾ, ಹೇಗೆಲ್ಲ ನಮ್ಮ ಮನಸ್ಸು ಕೆಲಸ ಮಾಡುತ್ತೆ ಅನ್ನೋದನ್ನ ಸ್ವಲ್ಪ ಗಮನಿಸಿದಾಗ ನಾವು ಎಷ್ಟರ ಮಟ್ಟಿಗೆ ಶಾಂತವಾಗಿರ್ತೀವಿ ಅಥವಾ ಸ್ಥಿರವಾಗಿರುತ್ತೆ ನಮ್ಮ ಮನಸ್ಸು ಅನ್ನೋದೆಲ್ಲ ನಮಗೆ ಗೊತ್ತಾಗುತ್ತೆ. ನೋಡಿ, ಈ ಶರೀರ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಮ್ಮ ಶರೀರದಲ್ಲಿ ಏನೇನು ಆಗ್ತಾ ಇದೆಯೋ ಅದನ್ನು ಕೂಡ ನಾವು ಗಮನಿಸೋದನ್ನ ಕಲಿಬೇಕು. ಗಮನಿಸ್ತಾ ಇದ್ದಾಗ ಭಗವಂತ ಯಾವ ರೀತಿ ಇದನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ನಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ. ಒಂದೊಂದು ವಿಷಯ ನಮ್ಮ ಒಳಗಡೆನೇ ಇದೆ, ಎಷ್ಟೊಂದು ನಾವು ತಿಳ್ಕೊಬೇಕಾಗಿರುವಂಥದ್ದು. ಕಣ್ಣು ಹೇಗೆ ಕೆಲಸ ಮಾಡುತ್ತೆ, ಕೈ ಹೇಗೆ ಕೆಲಸ ಮಾಡುತ್ತೆ, ಹೊಟ್ಟೆ ಒಳಗಡೆ ಹೋದ್ಮೇಲೆ ಆಹಾರ ಹೇಗೆ, ಅದನ್ನೆಲ್ಲ ಒಂದು ನಿಮಿಷ ಕೂತ್ಕೊಂಡು ನೀವು ಯೋಚನೆ ಮಾಡಿದಾಗ ಏನೂ ನಮಗೆ ಗೊತ್ತಾಗೋದಿಲ್ಲ. ಆದರೂ ಕೂಡ ಎಷ್ಟು ಚೆನ್ನಾಗಿ ಅದನ್ನು ಕ್ರಿಯೇಟ್ ಮಾಡಿದ್ದಾನೆ ಭಗವಂತ ಅಲ್ವಾ. ಈ ರೀತಿ ನಮ್ಮ ಮನಸ್ಸಲ್ಲಿ ಏನೇನಾಗುತ್ತೆ ಅನ್ನೋದನ್ನ ನಾವು ಸ್ವಲ್ಪ ಗಮನಿಸ್ತಾ ಹೋದಂಗೆ ನಾವು ಶಾಂತ ಚಿತ್ತರ ಅಲ್ವಾ, ಚಂಚಲ ಚಿತ್ತರ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.